ಏನು ಮಾಡೋದು? ಓಪನ್ ಆಗ್ತಿಲ್ಲಲ್ಲ ಗುರುವೇ ದೇವರೇ. ಓಪನ್ ಆಗು. ಓಪನ್ ಆಯಿತು. ಬೇರೆ ಸೇರಿಕೊಳ್ಳೆ ನೋಡೋಣ, ವಿನ್ ಆಗುತ್ತಾ ಸೋಲುತ್ತಾ ಏನು ಎತ್ತ ಅಂತ ಈ ಗೇಮಲ್ಲಿ ನೋಡಬೇಕು. ಯಾಕಂದ್ರೆ ನನ್ನ ಫೋನು ಸರಿಯಿಲ್ಲ, ಡಿಸ್ಪ್ಲೇ ಹೊಡೆದಾಗೈತೆ. ಏನು ಮಾಡೋದು ಗೊತ್ತಿಲ್ಲ, ಕಾಸಿಲ್ಲ. This is a simulation game set in a virtual world and does not represent real life. Please play in moderation, take frequent breaks, and play responsibly. ಯಾವ ಥರ ಇದೆ ಅಂದರೆ ನನಗೆ ಗಾಡಿ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದೇ ಒಂದು ಡೌಟು, ನಮ್ಮ ಮನೆ ಎಲ್ಲ ಇರುತ್ತಲ್ಲ, ಯಾರು ಕಟ್ಟಿದ್ದು, ಯಾರು ಬಿಟ್ಟೋದ್ರು, ಏನು ಎತ್ತ ಅಂತ ಒಂದು ಗೊತ್ತಾಗ್ತಿಲ್ಲ ಅಂತಂದ್ರೆ. ಹಿಂಗಾದರೆ ಎಂತ? ಅಲ್ಲಿ ಪಾಪ ಬಡವರು ಮನೆ ಇಲ್ಲದೆ ಸಾಯ್ತವ್ರೆ, ಇಲ್ಲಿ ಮನೆ ಹೋಗೋರೆ. ಯಾಕಂದರೆ ಫಾಲ ಅವ್ರ ಜೊತೆ ಹೋಗ್ಬಿಟ್ಟು ಯಾವುದಾದ್ರು ಮನೆ ಹೇಳ್ಸ್ಬಿಟ್ರೆ ಒಂದು ಪ್ರಾಬ್ಲಮ್. ಇನ್ನೊಂದು ನನಗೆ ಗನ್ ಸಿಗೋಲ್ಲ, ಎಲ್ಲ ಒಂದು ಒಟ್ಟಾಗಿ ಗನ್ನ ಹೊಡ್ಕೊಂಡ್ಬಿಡ್ತಾರೆ. ಮತ್ತು ನಮ್ಮ ಹತ್ರ ಏನು ಚಾಯ್ತೀನಿ ಅಂತ ಸೊ ಹಂಗೆ ನಾನೇನು ಮಾಡೋದು, ಅನುಕೂಲ ಕೊಟ್ಬಿಟ್ಟು ಬೇರೆ ಕಡೆ ಇದ್ದೀನಿ. ಯಾವುದಾದ್ರು ಒಂದು ಒಳ್ಳೆ ಪ್ಲೇಸ್ ಇರುತ್ತೆ ನಾನು ಅಂದರೆ ಆಡಿದ್ದೀನಿ, ಸ್ವಲ್ಪ ಟೆಕ್ಚರ್ ಇಲ್ಲ ಅಂದ್ಬಿಟ್ಟು ಆಡಿದ್ದು ಚೆನ್ನಾಗಿ ಆಗ್ತಿತ್ತು. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಯ್ತಿದೆ ಕಂಪ್ಲೇಂಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ. ಗನ್ನೇ ಇಲ್ಲ. ಯಾರೋ ಬರ್ತಾರೆ, ಸಾಕಿಡ್ಕೊಬಿಡ್ತೀನಿ. ಗನ್ ಸಿಕ್ತು. ಎಲ್ಲ ಬರ್ತಾನೆ. ಎಲ್ಲೆಲ್ಲಿ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಏನಿಲ್ಲ ಲೋಡ್ ಮಾಡಕ್ಕೆ. ಎಂತ ಎಂತ ಬಂದೆ ಎಲ್ಲ ಹಚ್ಚಿದ ಅರ್ಥ ಆಯ್ತಾ? ಎಲ್ಲ ಚೆನ್ನಾಗಿ ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ಅವನದ್ರಲ್ಲಿ ಬಂದಿರಲಿಲ್ಲ. ಅವನ ಹತ್ರ ಏನಿಲ್ಲ ವೇಟ್ ಮಾಡೋಕ್ಕೆ. ಯಾವುದೋ ಒಂದು ಗನ್ ಸಿಕ್ತು. ಝೋನಿಂದ ಹೊರ ನಮೀನಿ ಸದ್ಯ ಇಟ್ಕೊಂತೀನಿ. ಎಲ್ಲ ಚೆನ್ನಾಗಿರುವಾಗ ನೀನು ಸ್ವಲ್ಪ ಝೋನ್ ಹತ್ರ ಇಟ್ಕೊಂಡಿರ್ತೀನಿ. ಈ ಫ್ರೀ ಫೈರಲ್ಲಂದ್ರೆ ಹಿಂಗಂದರೆ ಲೇಟಾಗಿ ಬರುತ್ತೆ ಝೋನೆಲ್ಲ, ಓಕೆನಾ? ಇದ್ರಲ್ಲಿ ಹೆಂಗಂದರೆ ಫಾಸ್ಟಾಗಿ ಬಂದುಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ, ಕರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ. ಹೆಲ್ತ್ ಎಲ್ಲ ಕಮ್ಮಿ ಇದ್ದರೆ ಅಲ್ಲೇ ಝೋನ್ಗೆ ಆಲ್ಮೋಸ್ಟ್ ಹೋಗ್ಬಿಡ್ತೀವಿ. ಇಲ್ಲಿ ಏನೋ ಚೆನ್ನಾಗಿ ಹೊಡೆದಿರ್ತೀವಿ, ಓಕೆನಾ? ಆದರೆ ಪ್ರಾಬ್ಲಮ್ಮು ಅದೇ, ಝೋನೆಲ್ಲ ಏನು ಮಾಡುತ್ತಂದರೆ ಅವ್ರದ್ದು ಝೋನೆಲ್ಲ ಹೋಗಿ ಸ್ವಲ್ಪ ಝೋನ್ ಹತ್ರ ಬಂದುಬಿಡುತ್ತೆ. ಈ ಕೆಲವರು ಝೋನ್ ಒಳಗಿನ ಲೇಟಾಗಿ ಹೇಳ್ತಿರಲ್ಲ ಅದ್ರ ಮಧ್ಯ, ಓಕೆನಾ? ಝೋನಲ್ಲಿ ಹೆಂಗಂದರೆ ಫಾಸ್ಟಾಗಿ ಬಂದುಬಿಟ್ಟು ಆ ಕಡೆ ಈ ಕಡೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಹೆಲ್ತ್ ಎಲ್ಲ ಕಮ್ಮಿ ಇದ್ದರೆ ಅಲ್ಲೇ ಝೋನ್ಗೆ ಆಲ್ಮೋಸ್ಟ್ ಹೋಗ್ಬಿಡ್ತೀವಿ. ಇಲ್ಲಿ ಏನೋ ಚೆನ್ನಾಗಿ ಹೊಡೆದಿರ್ತೀವಿ, ಓಕೆನಾ? ಆದರೆ ನನಗೆ ಪ್ರಾಬ್ಲಮ್ಮು ಅದೇ ಅಂದರೆ ಇದೆ, ಈ ಝೋನೆಲ್ಲ ಏನು ಮಾಡುತ್ತಂದರೆ ಅವ್ರದ್ದು ಝೋನೆಲ್ಲ ಹೋಗ್ಬಿಡ್ತೀವಿ. ಕೆಲವರು ಝೋನ್ ಒಳಗಿಂದ ಹೊಡೆದ್ರೆ ಒಳ್ಳೆ ಸ್ಟಾರ್ಟ್ ಮಾಡಿ, ನಮ್ಮ ಹತ್ರ ಮೊದಲೇ ಹೇಳ್ತಿರಲ್ಲ ಇದ್ರ ಮಧ್ಯ ಝೋನಲ್ಲಿ ಹೊಡಿತಾರೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ವಾಹ್, ಒಳ್ಳೆ ಕಣ್ಣಿಗೆ ಮೋಸ್ಟ್ ಪಬ್ಜಲ್ಲಿ ನನಗೆ ಫೇವರೇಟ್ ಅಂದರೆ ಇದೆ, ನನ್ನ ಹತ್ರ ಇರುತ್ತೆ. ಹುಷಾರಾಗಿ ಹೋಗ್ಬೇಕು. ಸಡನ್ನಾಗಿ ಅವಾಗಲೇ ನೋಡಿದ್ರಲ್ಲ, ಅಕಸ್ಮಾತ್ ನನ್ನ ಹತ್ರ ಗನ್ ಇರಲಿಲ್ಲ ಹೊಡಿತಾರೆ.
ಸ್ಕೋಪು ತುಂಬ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿಂದ ಕುತ್ಕೊಂಡು ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಹುಷಾರಾಗಿ ಹೋಗ್ತೀನಿ. ಯಾಕಂದ್ರೆ ಲೋಟು ಕಮ್ಮಿ ಇದೆ. ಸಡನ್ನಾಗಿ ಯಾವಾಗ ಗನ್ ಇಲ್ಲ, ಅಕಸ್ಮಾತ್ ನನ್ನ ಹತ್ರ ಗನ್ ಇರಲಿಲ್ಲ ಅಂದರೆ ಸದ್ಯಕ್ಕೆ ಒಂದು ಗನ್ ಇಟ್ಕೊಂಡು ಅಷ್ಟೇ ಮತ್ತೇನಲ್ಲ. ಬಟ್ ನನ್ನ ಫೇವ್ರೇಟ್ ಗನ್ ಇದೆ. ಪಟ 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 ಲೇಟ್ ಆಗುತ್ತೆ, ಪಟ ಪಟ ಹೊಡಿಬೋದು. ಸ್ಕೋಪು ಚೆನ್ನಾಗಿದೆ, ಚೆನ್ನಾಗಿದೆ ಇದರಲ್ಲಿ. ಒಂದೇ ಸ್ಕೋಪು ತುಂಬ ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ಇಲ್ಲಿ ಎಲ್ಲೆಲ್ಲಿಂದ ಕುತ್ಕೊಂಡು ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಹುಷಾರಾಗಿ ಹೋಗ್ತೀನಿ. ಯಾಕಂದ್ರೆ ಲೋಟು ಕಮ್ಮಿ ಇದೆ. ಒಳ್ಳೊಳ್ಳೆ ಜನ ಎಲ್ಲ ಹೋಗ್ತಿರ್ತೀವಲ್ಲ, ಇನ್ನೇನು ಬಂದು ಸದ್ಯಕ್ಕೆ ಅದೇ ಪ್ರಾಬ್ಲಮ್. ಸದ್ಯಕ್ಕೆ ಒಂದು ಗನ್ ಇಟ್ಕೊಂಡು ಅಷ್ಟೇ ಮತ್ತೇನಾಗ್ಬೋದು. ಯಾರೋ ಪಟ 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 ಲೇಟ್ ಆಗುತ್ತೆ, ಪಟ ಪಟ ಹೊಡಿಬೋದು. ಯಾಕಂದರೆ ಈ ಗೇಮಿಂಗ್ ಮೊಬೈಲೆಲ್ಲ ಆರಾಮ್ಸಾಗಿ ಗೊತ್ತಾಗ್ಬಿಡುತ್ತೆ. ಒಂದೇ ಪ್ರಾಬ್ಲಮ್, ನೀವು ಹೋಗ್ತಿರ್ತೀವಲ್ಲ, ಇನ್ನೇನು ಬಂದು ಹೊಡೆದ್ರೆ ಅದೇ ಚೆನ್ನಾಗಿ ಆಡ್ಬೋದು. ಬಟ್ ಈ ಮೊಬೈಲಲ್ಲೆಲ್ಲ ಯಾಕಂದರೆ ಈ ಗೇಮಿಂಗ್ ಮೊಬೈಲೆಲ್ಲ ಆರಾಮ್ಸಾಗಿ ಗೊತ್ತಾಗ್ಬಿಡುತ್ತೆ. ಒಂಚೂರು ಮರ ಇರೋ ಪ್ಲೇಸಿಗೆ ಹೋಗ್ಬೇಕು. ಇನ್ನೇನಂದರೆ ಬೇರೆ ಇದರಲ್ಲಿ ಬೇರೆ ಮ್ಯಾಪಲ್ಲೆಲ್ಲ ಆರಾಮಾಗಿ ಆಡ್ಬೋದು. ಈ ಮ್ಯಾಪಲ್ಲಿ ಈ ಪ್ಲೇಸ್ ಮ್ಯಾಪ್ ಇದೆಯಲ್ಲ, ಬಟ್ ಇದರಲ್ಲಿ ಆಡೋಕ್ಕೆ ತುಂಬ ಕಷ್ಟ. ಈ ಪಬ್ಜಿಲಿ ಎಲ್ಲ ಆಡೋಕ್ಕಂತ ನನ್ನ ಮೊಬೈಲ್ ಇರುತ್ತೆ. ಈ ಪ್ರೋ ಇರಲ್ಲ ಆರಾಮಾಗಿ ಆಡ್ಬೋದು, ಅವರಿಗೆ ನಾವು ಆಡ್ಬೋದು. ನಾವು ಇವಾಗ ಸ್ಟಾರ್ಟ್ ಮಾಡಿರೋದು, ಇವಾಗ ತುಂಬ ಕಷ್ಟ. ಸ್ವಲ್ಪ ಟಚ್ಚಿದ್ರೆ ಆರಾಮಾಗಿ ಆಡ್ಬೋದು. ನನಗೆ ಸ್ವಲ್ಪ ಟಚ್ಚಿದೆ. ಇನ್ನೇನಂದರೆ ಬೇರೆ ಇದರಲ್ಲಿ ಬೇರೆ ಮ್ಯಾಪಲ್ಲಿ ಆರಾಮಾಗಿ ಆಡ್ಬೋದು. ಈ ಮ್ಯಾಪಲ್ಲಿ ಈ ಪ್ಲೇಸ್ ಮ್ಯಾಪ್ ಇದೆಯಲ್ಲ, ಕಂಟಿನ್ಯೂ ಮಾಡ್ಬೋದು. ಬಟ್ ಇದರಲ್ಲಿ ಆಮೇಲೆ ಹೋಗ್ತಾ ಒಂದು 10 ಲೆವೆಲು ಈ ಲೆವೆಲ್ ಎಲ್ಲ ಮಿಕ್ಸ್ ಆದಮೇಲೆ ಈ ಪ್ರೋ ಇರಲ್ಲ ಆರಾಮಾಗಿ ಆಗುತ್ತೆ, ಅವರಿಗೆ ಈಸಿ. ನಾವು ಇವಾಗ ಸ್ಟಾರ್ಟ್ ಮಾಡಿರೋದು, ಇವಾಗ ತುಂಬ ಕಷ್ಟ. ಬಸ್ ಸ್ವಲ್ಪ ಟಚ್ ಇದ್ದರೆ ಆರಾಮಾಗಿ ಆಡ್ಬೋದು. ನನಗೆ ಸ್ವಲ್ಪ ಟಚ್ ಇದ್ದಾರೆ, ಏನು ಮಾಡ್ತಾರೆ ಗೊತ್ತಾಗ್ತಿಲ್ಲ. ಬಟ್ ಫಸ್ಟಿಗೆ ಏನಂದರೆ ಇದರಲ್ಲಿ ಪಟ ಪಟ ಇದಾಗ್ಬಿಡುತ್ತೆ. ಏನಂದರೆ ಚಿಕನ್ ಡಿನ್ನರ್ ಮಾಡ್ಬೋದು. ಬಟ್ ಆಮೇಲೆ ಹೋಗ್ತಾ ಒಂದು 10 ಲೆವೆಲು 10ನೇ ಲೆವೆಲ್ ಹಿಂಗೆಲ್ಲ ಮುಗಿಸಾದ್ಮೇಲೆ ಕಷ್ಟ ಆಗುತ್ತೆ. ಯಾರೋ ಹೊಡಿತಾರೆ. ಉಪ್ಪು ಚೆನ್ನಾಗಿರೋದಿಲ್ಲ ಹತ್ರ ಎಲ್ಲಿ ಕೂತಿದ್ದಾರೆ, ಏನು ಮಾಡ್ತಾರೆ ಗೊತ್ತಾಗ್ತಾರೆ. ಸ್ಕೋಪ್ ಹಾಕ್ಬಿಟ್ಟು ಇದರಲ್ಲಿ ಆಗುತ್ತೆ ಅಂತ ತೋರಿಸಿದ್ರು. ಅದಕ್ಕೆ ಆರಾಮಾಗಿ ಫಿಟ್ ಆಗುತ್ತೆ ನಮ್ಮಲ್ಲಿ. ಅದ ಈಗೇನೋ ಚೆನ್ನಾಗಾಗುತ್ತೆ. ಬಟ್ ನಂದು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ಇವಾಗ ಸ್ಕೋಪ್ ಇಟ್ಟಿರ್ತೀನಲ್ಲ, ಸ್ಕೋಪ್ ಹಾಕಿ ಇನ್ನೇನು ಶೂಟ್ ಮಾಡಬೇಕು ಅಷ್ಟೊತ್ತಿಗೆ ಆ ಸ್ಕೋಪ್ ಫುಲ್ಲು ವೈಬ್ರೇಟ್ ಆಗಿಬಿಡುತ್ತೆ. ಆಗ ಹೊಡಿತೀವಲ್ಲ, ಈಗ ಶೂಟ್ ಮಾಡ್ತೀವಲ್ಲಪ್ಪ ಅಲ್ಲಿ ಇವಾಗ ತೋರ್ಸೋಕ್ಕಾಗಲ್ಲ. ಯಾಕಂದ್ರೆ ಒಂದ್ಸರಿ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅಂದರೆ ಈಗ ಚೆನ್ನಾಗುತ್ತೆ. ನಿಮಗೆ ತೋರಿಸ್ತೀನಿ ಎಲ್ಲರೂ ಶೂಟ್ ಮಾಡ್ಬೇಕಾರೆ. ಬಟ್ ನಂದು ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಇದರಲ್ಲಿ ನಿಮಗೆ ಸಿಕ್ಕರೆ ಸ್ಕೋಪ್ ಇಟ್ಟಿರ್ತೀನಿ, ಶೂಟ್ ಇಲ್ಲಿ ಇಟ್ಟಿರ್ತೀನಿ, ಶೂಟ್ ಮಾಡಬೇಕು ಅಷ್ಟೊತ್ತಿಗೆ ಸ್ಕೋಪ್ ಇಲ್ಲಿ ಸ್ಕೋಪ್ ಫುಲ್ಲು ವೈಬ್ರೇಟ್ ಆಗಿದ್ದ ಎನಿ ಮೇಲೆ ಹೊಡಿತೀವಲ್ಲ, ಶೂಟ್ ಮಾಡ್ತೀವಲ್ಲಪ್ಪ ಅಲ್ಲಿ ಏನು ಪ್ರಾಬ್ಲಮ್ ಅಂತ ಇವಾಗ ತೋರ್ಸೋಕ್ಕಾಗಲ್ಲ. ಬಟ್ ಸೆನ್ಸಿಟಿವ್ ಎಲ್ಲ ಸರಿ ಮಾಡಿದೆ. ಬಟ್ ಆದರೂ ಇದೆಲ್ಲ ನಮ್ಮ ಕಡೆ ಒಂದೊಂದು ಮೊಬೈಲ್ ಒಂದೊಂದು ಥರ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು. ನಿಮಗೆ ತೋರಿಸ್ತೀನಿ. ನನಗೆ ಅದು ಹೆಂಗೆ ಇಡೋದು ಗೊತ್ತಾಯಿತು. ಬಟ್ ಕಷ್ಟ ಆಗುತ್ತೆ ಮಾಡೋಕ್ಕೆ. ಈಗ ಏನಂದ್ರೆ ಹಿಂಗೆ ಶೂಟ್ ಇಲ್ಲಿ ಇಟ್ಟಿರ್ತೀನಿ ಅಂದ್ಕೊಳ್ಳಿ, ಸ್ಕೋಪ್ ಇಲ್ಲಿ ಇಟ್ಟಿರ್ತೀನಿ, ಇಲ್ಲಿದ್ದ ಎನಿ ಮೇಲೆ ಇಲ್ಲಿ ಹೊಡೆಯೋ ಸ್ಟಾರ್ಟ್ ಆಲ್ಮೋಸ್ಟ್ ಹಿಂಗೆ ಹೋಗಿರುತ್ತೆ. ಏನು ಪ್ರಾಬ್ಲಮ್ ನೋಡಿ ಈಗ. ಬಟ್ ಸೆನ್ಸಿಟಿವ್ ಎಲ್ಲ ಸರಿ ಮಾಡಿದೆ. ಬಟ್ ಆದರೂ ಇದು ಒಂದೊಂದು ಮೊಬೈಲ್ ಒಂದೊಂದು ಥರ ಸೆನ್ಸಿಟಿವ್ ಇರುತ್ತೆ ಅಂತ ಹೇಳ್ತಾರೆ. ಕಮ್ಮಿ ಇರುತ್ತೆ. ಬಟ್ ಎಲ್ಲೆಲ್ಲಿಂದ ಹೊಡಿತಾರೋ ಅಂತ ನನಗೆ ಅದು ಹೆಂಗೆ ಇಡೋದು ಗೊತ್ತಾಯಿತು. ಪ್ರಾಬ್ಲಮ್ ಈಗ ಅದಕ್ಕೆ ನಾವು ಎಲ್ಲ ಮಂಡೆ ಬಿಚ್ಚ ಮಾಡ್ಕೊಂಡ್ರೆ ಯಾರೋ ಇದ್ದಂಗಿದೆ. ಏನು ಮಾಡೋದು ಈಗ?
ಬಟ್ ಹಿಂಗೆ ಹೋಗೋಕ್ಕೆ ಭಯ ಆಗುತ್ತೆ ಅಂದರೆ ಕೊಂಡ್ರೆ ಒಳ್ಳೆ ಪ್ಲೇಸ್ ಇದು ಕುತ್ಕೊಂಡು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಾಗಲ್ಲ ನೋಡಿ. ಈಗ ಆಲ್ಮೋಸ್ಟ್ ಅವ್ರು 16 ಜನ ಇರೋದು ನಿಮಗೆ ಓಕೆನಾ. ಈ ಥರ ಕಮ್ಮಿ ಇದ್ದಾರೆ ಬಟ್ ಎಲ್ಲೆಲ್ಲಿಂದ ಹೊಡಿತಾರೋ ಅಂತ ಗೊತ್ತಾಗಲ್ಲ ನಮ್ಮ. ಸೊ ಅದೇ ಪ್ರಾಬ್ಲಮ್. ಈಗ ನಾವೆಲ್ಲ ಮಂಡ್ಯ ಗುಚ್ಚ ಮಾಡಿಕೊಂಡ್ರೆ ಏನು ಮಾಡೋದು ಈಗ? ಏನು ಇಲ್ಲಿ ಕುತ್ಕೊಂಡ್ರೆ ಒಳ್ಳೆ ಪ್ಲೇಸ್ ಇದು ಬಟ್ ಗೊತ್ತಾಗುತ್ತೆ ಯಾರು ಇಲ್ಲಾರ ಹೋದಂಗುತ್ತೆ. ಈ ಥರ ಕಾಣಿಸ್ತಾರೆ. ಏನು ಮಾಡ್ತಿಲ್ಲ ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಬಂದು ಇಷ್ಟ ಗೊತ್ತಾಗಲ್ಲ ನನಗೆ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದಿರೋ ಭಾರಿ ಡೇಂಜರ್ ನೋಡಿ. ಅವಾಗಿಂದ ಸ್ಕೋಪ್ ಹಾಕಿ ಹುಡುಕ್ತಾ ಇದ್ದೀನಿ ಬಟ್ ಒಂದೇ ಒಂದು ಎನಿಮಿ ಕಾಣ್ತಾನೆ ಗೊತ್ತಾ. ನೋಡ್ತಿದ್ದೀರೋ ಈ ಥರ ನಾನು ಕೂತಿದ್ದೀನಲ್ಲ ಅದೇ ಥರ ಬಂಡೆಯಿಂದ ಇರ್ತಾರೆ ಬಟ್ ಗೊತ್ತೇ ಆಗಲ್ಲ ಎಲ್ಲಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಈ ಪಬ್ಜಿಲಿ ಯಾರು ಇಷ್ಟು ಕಷ್ಟ. ಫ್ರೀ ಫೈರೆಲ್ಲ ಆರಾಮಾಗಿ ನಾವು ಇನ್ನೇನು ಶೂಟ್ ಮಾಡ್ತೇವೆ ಅದರಲ್ಲಿ ಓಡಾಡ್ತಾರೆ ಬಟ್ ಪಬ್ಜಿ ಥರ ಫ್ರೀ ಫೈರ್ ಅಂತ ಅನ್ನೋದು ಇರೋ ಭಾರಿ ಡೇಂಜರ್ ನೋಡಿ. ಅವಾಗಿಂದ ಸ್ಕೋಪ್ ಹಾಕಿ ಹುಡುಕ್ತಾ ಇದ್ದೀನಿ ಒಂದೇ ಒಂದು ಎನಿಮಿ ಕಾಣ್ತಾಯಿಲ್ಲ. ಯಾಕೆ ಗೊತ್ತಾ, ಈ ಥರ ನಾನು ಕೂತಿದ್ದೀನಲ್ಲ ಅದೇ ಥರ ಬಂಡೆಯಿಂದ ಇರ್ತಾರೆ ಬಟ್ ಗೊತ್ತೇ ಆಗಲ್ಲ ಎಲ್ಲಿದ್ದಾರೆ ಏನು ಅಂತ ಪಬ್ಜಿಲಿ ಯಾರೋ ಇಷ್ಟು ಕಷ್ಟ. ಫ್ರೀ ಫೈರೆಲ್ಲ ಆರಾಮಾಗಿ ನಾವು ಇನ್ನೇನು ಶೂಟ್ ಮಾಡ್ತೇವೆ ಅದರಲ್ಲಿ ಓಡಾಡ್ತಾರೆ. ಹೆಂಗಂದರೆ ಅವರು ಹಾರು ಹೊಡಿತಾರೆ ಬಟ್ ಅದು ನಮಗೆ ಹಂಗೆ ಹೊಡೆಯೋಕೆ ಬರಲ್ಲ. ಬಟ್ ಪಬ್ಜಿ ಥರ ಚೆನ್ನಾಗಿರೋ ಫೋನ್ ಇರುತ್ತೆ, ಆರಾಮಾಗಿ ಗೇಮಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ. ಪ್ಲೇಸಲ್ಲಿರೋ ಕಷ್ಟ. ಈ ಪ್ರೋ ಎಲ್ಲ ಇರ್ತಾರೆ ಹೆಂಗೆ ಆಗ್ತಾರೆ ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಯೂಟ್ಯೂಬೆಲ್ಲ ನೋಡಿದ್ದೀನಿ. ಹೆಂಗಂದರೆ ಅವರು ಹಾರು ಹೊಡಿತಾರೆ ಬಟ್ ಅದು ನಮಗೆ ಹಂಗೆ ಹೊಡೆಯೋಕೆ ಬರಲ್ಲ. ಯಾಕಂದರೆ ಥರ ಚೆನ್ನಾಗಿರೋ ಫೋನ್ ಇರುತ್ತೆ, ಆರಾಮಾಗಿ ಗೇಮಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ. ಇಷ್ಟು ಪ್ಲೇಸಲ್ಲಿ ಒಬ್ಬರು ಕಾಣಿಸ್ತಿಲ್ಲ ಬಟ್ ಇಷ್ಟು ಎನಿಮಿ ಇದೆ ಕಷ್ಟ. ನಂತರ ಈಗಿನ ನಾನು ಹೆಂಗೆ ಅಬ್ಸರ್ವ್ ಮಾಡ್ತಿದ್ದೀನಲ್ಲ ಹಂಗೆ ಅಬ್ಸರ್ವ್ ಮಾಡ್ತಿರ್ತಾರೆ ಅವರು. ಬಟ್ ಇವಾಗ ಏನು ಮಾಡೋದು, ಒಂದೇ ಒಂದು ಕಿಲ್ ಮಾಡಿರೋ ಇಷ್ಟು ಪ್ಲೇಸಲ್ಲಿ ಒಬ್ಬರು ಕಾಣಿಸ್ತಾರೆ. ಅದು ಪಾಪ ಅನ್ನೋದು ಗನ್ ಇರಲಿಲ್ಲ ಇದೆ ಅಂತ ತೋರಿಸ್ತಾ ಇದೆ. ಎಲ್ಲಿ ಕೂತಿದ್ದಾರೆ ಎನಿಮೀಸ್ ಕ್ಲೀನಾಗಿ. ನಾನು ಹೆಂಗೆ ಅಬ್ಸರ್ವ್ ಮಾಡ್ತಿದ್ದೀನಲ್ಲ ಹಂಗೆ ಅಬ್ಸರ್ವ್ ಮಾಡ್ತಿರ್ತಾರೆ ಅವರು. ಬಟ್ ಇವಾಗ ಏನು ಮಾಡೋದು, ಒಂದೇ ಒಂದು ಕಿಲ್ ಮಾಡಿರೋದು. ಅದು ಪಾಪ ಅನ್ನೋದು ಗನ್ ಇರಲಿಲ್ಲ. ಎಲ್ಲರವರು ಅದಾದ ಇಲ್ಲಿ ಎಲ್ಲಿ ಕೂತಿದ್ದಾರೆ ಎನಿಮೀಸ್. ಇಸ್ಕೊಬಿಟ್ಟ. ಯಾರಿಗೂ ಹೊಡಿತವ್ರೆ ಏನು ಹೌದಾ ಇಲ್ಲಿ ಎಲ್ಲರವರು ಅದಾದ ಇಲ್ಲಿ ಇಸ್ಕೊಬಿಟ್ಟ. ಸ್ವಲ್ಪ ಹೆಂಗೆ ಎಷ್ಟು ಹೆಂಗೆ ಸ್ಕೋಪಿಂಗ್ ನಿಂತಿದ್ದ ಅಂದರೆ ಇದೇ ಪ್ರಾಬ್ಲಮ್. ಹೊಡಿತಾರೆ ಹೆಂಗೆ ಸ್ಕೋಪಿಂಗ್ ಇರ್ತಿದೆ ಅಂದರೆ ಎಲ್ಲಿ
ಶೂ ನಾ ಹೇಳಿಲ್ವಾ ಇದೇ ಪ್ರಾಬ್ಲಮ್. ನಾನು ಇನ್ನೇನು ಕಿಲ್ಲಿನ ಹೊಡಿತಿದೆ ಅಷ್ಟೊತ್ತಿಗೆ. ಕೇವಲ 11 ಜನ ಇದೆ ಅಷ್ಟೇ. ಬಟ್ ಇದೇ ಪ್ರಾಬ್ಲಮ್, ಮತ್ತೇನಲ್ಲ. ಈ ಸ್ಕೋಪಿಂಗ್ ಹಾಕ್ತೀನಿ, ಬಟ್ ನಾನೊಂದು ಕಡೆ ಹಾಕ್ತೀನಿ. ಅದು ಎಲ್ಲಿ ಇವಾಗಲೂ ಇಲ್ಲಿದ್ದೀರ ಶೂ ಝೋನ್. ನಾ ಹೇಳಿಲ್ವಾ ನಾನು ಇನ್ನೇನು ಕ್ಲೀನಾಗಿ ಹೊಡಿತಿದೆ ಅಷ್ಟೊತ್ತಿಗೆ. ಈಗ ಕುತ್ಕೊಬಿಡ್ಬೇಕು. ಸ್ಕೋಪ್ ಹಾಕೊಂಡು ನೀವು ನೋಡ್ತಾ ಇರಬೇಕು. ಯಾರು ಗುರು ಹಿಂಗೆ ಅಡ್ಡ ಬರ್ತಾನೆ? ಇಲ್ಲಿ ಹೊಡೆದ. ಕೇವಲ 11 ಜನ ಇದೆ ಅಷ್ಟೇ. ಬಟ್ ಇದೇ ಪ್ರಾಬ್ಲಮ್, ಮತ್ತೇನಲ್ಲ. ಈ ಸ್ಕೋಪಿಂಗ್ ಹಾಕ್ತೀನಿ, ಬಟ್ ನಾನೊಂದು ಕಡೆ ಹಾಕ್ತೀನಿ. ಅದೊಂದು ಕಡೆ ಹೋಗಿ ಇಲ್ಲಿದ್ದೀರ ಈಗ ಕುತ್ಕೊಬಿಡ್ಬೇಕು. ಇಲ್ಲ ತಾನೇ ಇದ್ದಿದ್ದಾನೆ. ಸ್ಕೋಪ್ ಹಾಕೊಂಡು ಹಿಂಗೆ ನೋಡ್ತಾ ಇರಬೇಕು. ಯಾರು ಗುರು ಹಿಂಗೆ ಅಡ್ಡ ಬಿಡ್ತಾನೆ? ಇಲ್ಲಿ ಹೊಡೆದ. ಇಲ್ಲ ತಾನೇ ಇದ್ದಿದ್ದಾನೆ. ಫೋನ್ ಹತ್ರ ಇದ್ದ. ಕನ್ಫ್ಯೂಸನ್ ಆಗ್ಬಿಡ್ತಾನೆ. ಯಾರು ಇವಾಗ ಮ್ಯಾಚ್ ಕಂಪ್ಲೀಟ್ ಆಗೋವಾಗ 1 ಕಿಲ್ಲಾರು ಮಾಡಲೇಬೇಕು ನಾನು. 2 ಕಿಲ್ಲು. ಯಾರು ಗುರು? ಗೊತ್ತಾನೆ. ಇಲ್ಲೇ ಇದ್ದಾನೆ ಒಬ್ಬ. ಯಾರು? ಇವಾಗ ಮ್ಯಾಚ್ ಕಂಪ್ಲೀಟ್ ಆಗೋವಾಗ 1 ಕಿಲ್ಲಾರು ಮಾಡಲೇಬೇಕು ನಾನು. 2 ಕಿಲ್ಲು. ನನಗೆ ಏನೇನಿಗಿಂತ ಜಾಸ್ತಿ ಏನೇನು ಯಾರಂದರೆ ಯಾರು? ಗೊತ್ತಾನೆ. ಇಲ್ಲೇ ಇದ್ದಾನೆ ಒಬ್ಬ. ಬೇರೆ ಏನಲ್ಲ, ಈ ಎನಿಮಿನೇ ನನಗೆ ಝೋನ್. ಅದೇ ಯಾರು ಏನು ಮಾಡ್ತೈತೆ? ಹೋಗ್ಲಿ, ಇಲ್ಲೇ ಯಾರು ಹೊಡೆದ. ನನಗೆ ಏನೇನಿಗಿಂತ ಜಾಸ್ತಿ ಏನೇನು ಯಾರಂದರೆ ಎಲ್ಲಿ ನೋಡ್ತಾನೆ? ಬೇರೆ ಏನಲ್ಲ, ಈ ಎನಿಮಿನೇ ನನಗೆ ಝೋನ್. ಎಲ್ಲಿ 2 ಕಿಲ್. ನಾ ಹೇಳಿಲ್ವಾ 2 ಕಿಲ್ ಅಂತ ಹೊಡೆದ. ಯಾರಿದ್ದಾನೆ ಗುರಿಲ್ಲ. ಕಿಲ್. ನಾ ಹೇಳಿಲ್ವಾ 2 ಕಿಲ್ ಅಂತ ಹೊಡೆದ. ಯಾರು ಹೊಡಿತಾನೆ? ಯಾರಿದ್ದಾನೆ? ಹೊಡೆದ ಯಾರು ಹೊಡೆದ? ನನ್ನ ಕಡೆ 2 ಕಿಲ್ ಹೊಡೆದೆ. ಯಾರಿದ್ದಾನೆ? ಹೊಡೆದ ಯಾರು ಹೊಡೆದ? ನನ್ನ ಕಡೆ ಯಾರು ಹೊಡೆದ ಅನ್ಕೊಂತೀನಿ.
ಅಲ್ಲೊಬ್ಬ ಪಕ್ಕ ಇದ್ದಾನೆ, 100% ಹೇಳ್ತೀನಿ. ಇಲ್ಲೋ ಪಕ್ಕ ಇರ್ತಾನೆ ಅಂದರೆ ಝೋನ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಅಲ್ಲೊಬ್ಬ ಪಕ್ಕ ಇದ್ದಾನೆ, 100% ಹೇಳ್ತೀನಿ. ಇಲ್ಲೋ ಪಕ್ಕ ಇರ್ತಾನೆ ಅಂದರೆ ಝೋನ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ. ಏನು ಎಲ್ಲಿಂದ ಹೊಡೆದ ಗುರು ಅವನು? ಎಲ್ಲಿಂದ ಹೊಡೆದಂತ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲಿ ಒಳಗೆ ಹೆಲ್ಪ್ ಮಾಡ್ರೋ ಬರ್ರೋ. ಇನ್ನೊಬ್ಬ ಇದ್ದಾನೆ. ಓಕೆ, ಏನು ಇನ್ನೊಬ್ಬ ಇದ್ದಾನೆ. ಹೆಲ್ಪ್ ಮಾಡಿದ್ರು. ಎಲ್ಲಿಂದ ಹೊಡೆದ ಗುರು ಅವನು? ಹೊಡೆದಂತ ಗೊತ್ತಾಗ್ತಿಲ್ಲ. ಅಲ್ಲೆಲ್ಲಿ ಒಳಗೆ ಮಂದೆಗೆಲ್ಲ ಹೆಲ್ಪ್ ಮಾಡ್ರೋ ಬರ್ರೋ ಹೊಡಿಬೇಕು. ಇವನ ಹತ್ರ ಹೇಳ್ತಾ ಇಲ್ಲ. ಇನ್ನೊಬ್ಬ ಇದ್ದಾನೆ. ಓಕೆ, ಇನ್ನೂ ಒಬ್ಬ ಇದ್ದಾನೆ. ಹೆಲ್ಪ್ ಮಾಡಿದ್ರು. ಯಾರು ಹೊಡೆದು ಓಡಿಸ್ಬಿಟ್ಟ ಅಂತು. ಮಂದೆಗೆಲ್ಲ ಅಂತ ಕಷ್ಟ ಇದೆ, ಬಟ್ ಇವ್ರು ಹೊಡಿಬೇಕು. ಇವನ ಹತ್ರ ಹೇಳ್ತಾ ಇಲ್ಲ. ಹೊಡಿತಾನೆ ಗುರು ಅಲ್ಲಿಂದ. ಯಾರು ಹೊಡಿತಾನೆ ಅಂತ ಗೊತ್ತಿಲ್ಲ. ಪಕ್ಕ ಅದೇ ಬಂಡ ಹಿಂದೆ ಇದ್ದಾನಂತ ಅನ್ಸುತ್ತೆ ನನಗೆ. ಬಟ್ ಯಾಕೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಹಿಂದೆ ಇರೋರು ಎಲ್ಲ ನೋಡ್ದ ಅವನು, ಬಟ್ ಅಲ್ಲಿ ಯಾರೂ ಕಾಣ್ತಿಲ್ಲ. ಬಟ್ ಇಲ್ಲಿ ಯಾಕೆ ನಾನು ಬಂಡೆ ಅವ್ನು ಬಾಂಬ್ ಹಾಕಿದ್ನಲ್ಲ, ಅವನೊಂದು ಕಲ್ಲಿಂದಿದೆ. ಓಕೆನಾ, ಅದ್ರ ಹಿಂದೆ ಇದ್ದಾನೆ ಅನಿಸುತ್ತೆ. ನಿಮ್ಗೆ ಯಾಕೆ ನನ್ನ ಅನಿಸಿಕೆ. ಪಕ್ಕ ಅದೇ ಬಂಡ ಹಿಂದೆ ಇದ್ದಾನಂತ ಅನಿಸುತ್ತೆ ನನಗೆ. ಬಟ್ ಯಾಕೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಹಿಂದೆ ಇರೋರು ಎಲ್ಲ ನೋಡ್ದ ಅವನು. ಹೊಡೆದ ಹಿಂದೆ ಅಲ್ಲಿ ಯಾರು ಕಾಣ್ತಿಲ್ಲ. ಬಟ್ ಇಲ್ಲಿ ಯಾಕೆ ನಾನು ಅವನು ಕಲ್ಲಿಂದಿದೆ. ಓಕೆನಾ, ಅದ್ರ ಹಿಂದೆ ಇದ್ದಾನೆ ಅನಿಸುತ್ತೆ. ನಿಮ್ಗೆ ಯಾಕೆ ನನ್ನ ಅನಿಸಿಕೆ. ನೋಡಿದ್ರಲ್ಲ, ಇದೇ ಥರ ಇನ್ನೂ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕಾಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ.